ನಮಸ್ಕಾರ ದೇವರು ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಏನು ಅಂದರೆ ಹೆಲ್ಮೆಟ್ ತರಿಸಿದ್ದೆ ಒಂದು ಆಕ್ಸೋರಿಂದು. ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ. ರೂಮು ಗಲೀಜಾಗಿದೆ. ಫಸ್ಟ್ ಇದನ್ನು ಪಟ್ಟಂತ ಕ್ಲೀನ್ ಮಾಡ್ಕೊಳ್ಳೋಣ. ಮಲ್ಕೊಂಡನು ಇವಾಗ ಎದ್ದಿದ್ದೀನಿ. ಸೊ ಫಸ್ಟ್ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೆಲ್ಮೆಟ್ ಅನ್ಬಾಕ್ಸ್ ಮಾಡೋಣ ಬರ್ರಿ. ಸೊ ಹಂಗೆ ಎಷ್ಟೊತ್ತಂತ ಕ್ಲೀನ್ ಮಾಡ್ತೀರಾ? ನಮ್ಮ ಸ್ಟೈಲಲ್ಲಿ ನಾವು ಕ್ಲೀನ್ ಮಾಡೋಣ ಪಟ್ಟ ನನಗೆ ಬರ್ರಿ. ಇದೇ ಹೆಲ್ಮೆಟ್ ತರಿಸಿರೋದು. ಬಾಕ್ಸು ಡ್ಯಾಮೇಜ್ ಆಗಿದೆ. ಕೊರಿಯರಲ್ಲಿ ಬರುತ್ತಾ ಓಪನ್ ಮಾಡಿ ನೋಡಿದ್ದೆ ಅಷ್ಟೇ, ಮತ್ತು ಹೆಂಗಿದೆ ಏನು ಅಂತ. ಇವಾಗ ಫುಲ್ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ಏನೇನು ಬರುತ್ತೆ ಏನು ನೋಡೋಣ ಬರ್ರಿ. ಸೊ ಇಷ್ಟೇ ಬಾಕ್ಸಲ್ಲಿರೋದು. ಅದು ಬಿಟ್ಟರೆ ಸಿಲಿಕಾ ಜೆಲ್ ಇದೆ ಇದು. ಸೊ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ. ಕ್ಯಾಮ್ರಾ ಸೊಟ್ಟಾಗೈತಾ? ಸೊಟ್ಟೈತೆ ಕ್ಯಾಮ್ರಾ. ಬಿದ್ದ ಓಕೆ. ಸೊ ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಇದು ಎಲ್ಲ ಆಕ್ಸೋರ್ ಹೆಲ್ಮೆಟ್ ಜೊತೆಗೆ ಬರುತ್ತೆ ನಿಮಗೆ ಕ್ಯಾರಿ ಬ್ಯಾಗು. ಸೊ ಕ್ಯಾರಿ ಬ್ಯಾಗು ಎಲ್ಲ ಹೆಲ್ಮೆಟ್ ಜೊತೆಗೂ ಬರುತ್ತೆ ನಿಮಗೆ ಇದು. ಸೊ ನಮ್ದು ಇನ್ನೊಂದು ಹಳೆ ಹೆಲ್ಮೆಟ್ ಇದೆ, ಅಲ್ಲ ಎತ್ಕೊಂತೀನಿ ತೆಗೀರಿ. ಸೊ ಇದು ಬಂದುಬಿಟ್ಟು ಸೈಡ್ ಬೈ ಸೈಡ್ ಕಂಪ್ಯಾರಿಸನು. ಸೊ ಇದು ಹಳೆ ಹೆಲ್ಮೆಟ್ ಬಂದುಬಿಟ್ಟು ಆಕ್ಸೋರ್ ಎಪೆಕ್ಸ್ ಲಿಮಿಟೆಡ್ ಎಡಿಷನ್ ಇದು. ಇದು ಬಂದುಬಿಟ್ಟು ಆಕ್ಸೋರ್ ಎಪೆಕ್ಸಲ್ಲಿ ಗ್ಲಾಸಿ ಬ್ಲ್ಯಾಕ್ ಅಂತ ಬರುತ್ತೆ. ಇದರಲ್ಲಿ ಡಲ್ ಬ್ಲ್ಯಾಕ್ ಕೂಡ ಬರುತ್ತೆ ನಿಮಗೆ ಆಪ್ಷನ್ನು, ಬಟ್ ನಾನು ತರಿಸಿರೋದು ಗ್ಲಾಸಿ ಬ್ಲ್ಯಾಕು. ಇದು ಆಕ್ಸೋರ್ ಎಪೆಕ್ಸಲ್ಲಿ ಲಿಮಿಟೆಡ್ ಎಡಿಷನ್ ಬರುತ್ತೆ, ಜಾತ್ರೆ ಕಲರ್ ಇದು ಸ್ವಲ್ಪ. ಆಮೇಲೆ ಈ ಹೆಲ್ಮೆಟಿಂದು ಏನು ಸ್ಪೆಷಾಲಿಟಿ ಅಂತಂದರೆ, ಸೊ ಎರಡು ಸಿಮಿಲರ್ ಸೇಮೇ, ಬಟ್ ಕಲರಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಎರಡು ಹೆಲ್ಮೆಟ್ ಸೇಮೇ, ಕಲರಲ್ಲಿ ಡಿಫ್ರೆನ್ಸ್ ಇದೆ. ಇದು ಗ್ಲಾಸಿ ಬ್ಲ್ಯಾಕ್ ಬರುತ್ತೆ, ಇದರಲ್ಲಿ ಸ್ವಲ್ಪ ಮಿಕ್ಸ್ ಕಲರ್ ಬರುತ್ತೆ ಎಲ್ಲ ಸೇರಿ. ಸೊ ಇನ್ನೊಂದೇನು ಡಿಫ್ರೆನ್ಸ್ ಇದರಲ್ಲಿ ನೋಡ್ಬೋದು ಅಂದರೆ ಸ್ಪಾಯ್ಲರ್ ಇದೆ ಅಲ್ಲ, ಸ್ಪಾಯ್ಲರು ಇದರಲ್ಲಿ ಸಣ್ಣದಿದೆ ತುಂಬ. ಬಟ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಸ್ಪಾಯ್ಲರು ಶಾರ್ಪ್ ಬಂದಿದೆ, ಶಾರ್ಪ್ ಎಡ್ಜ್ ಇದೆ ಅದು ಸ್ಪಾಯ್ಲರು. ಇದು ನೋಡಿ ಸಣ್ಣದಿದೆ, ಅದೇ ಇದು ನೋಡಿ ಶಾರ್ಪ್ ಇದೆ ನಿಮಗೆ, ಓಕೆನಾ. ಸೊ ಇದೊಂದು ಡಿಫ್ರೆನ್ಸ್. ಇದು 2023 ಮೇಡು, ಇದು 2022 ಮಾಡಲ್. ಇದು 2022ರಲ್ಲಿ ಆಗಿರೋದು, ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು 2023ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಬರ್ರಿ, ಇದು ಇನ್ನೂ ಏನು ತೆಗ್ದೇ ಇಲ್ಲ, ನಾನು ಸುಮ್ಮನೆ ಹಾಗೆ ನೋಡಿಟ್ಟಿದ್ದೆ. ಈ ಹೆಲ್ಮೆಟ್ಟಿನ ಬಂದುಬಿಟ್ಟು ಸೈಜ್ ಎಲ್ ನಂದು ಸ್ವಲ್ಪ ಲೂಸ್ ಆಗುತ್ತೆ ಅದು. ಸೊ ಹಂಗಾಗಿ ಈ ಸರಿ ಎಮ್ ತರಿಸಿದ್ದೀನಿ ಸೈಜು. ನೋಡೋಣ ಸೈಜ್ ಹೆಂಗೆ ಫಿಟ್ ಆಗುತ್ತೆ ಏನಂತ. ಇದು ಲೂಸ್ ಆಗುತ್ತೆ, ಸ್ವಲ್ಪ ವಾಬಲ್ ಆಗುತ್ತೆ ಹೈ ಸ್ಪೀಡ್ಸಲ್ಲಿ. ಸೊ ಇನ್ನೂ ಏನೇನು ಕೊಟ್ಟಿದ್ದಾನೆ ಜೊತೆಗೆ ಅಂದರೆ ಸ್ಟಿಕ್ಕರ್, ಕಟರ್ ಎಲ್ಲ ಹೋಗ್ತಿದ್ರು ಎಲ್ಲಾದರೂ ಹೋಗ್ಲಿ. ಸೊ ಮತ್ತೆ ಏನು ಕೊಟ್ಟಿದ್ದಾನೆ ಹೆಲ್ಮೆಟ್ ಜೊತೆಗೆ ಅಂದರೆ, ಇದು ಸ್ಟಿಕ್ಕರ್ಸ್ ಬರುತ್ತೆ, ಸ್ಟಿಕ್ಕರು. ಆಮೇಲೆ ಇನ್ನೊಂದೇನೋ ಕೊಟ್ಟಿದ್ದಾನೆ ತಡಿಗುರು. ಸೊ ಇದು ಬಂದುಬಿಟ್ಟು ಬ್ಲಡ್ ಗ್ರೂಪಿಂದ ಇದು ಸ್ಟಿಕ್ಕರ್ಸು. ಸೊ ಇನ್ ಕೇಸ್ ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಮೇಲೆ ಹಾಕಿದರೆ ಈಸಿಯಾಗಿ ನಿಮ್ಮ ಬ್ಲಡ್ ಗ್ರೂಪ್ ಗೊತ್ತಾಗುತ್ತೆ, ಯಾವ ಬ್ಲಡ್ ಗ್ರೂಪು ಅಂತ. ಸೊ ನೀವು ಅವಾಗ ಡಾಕ್ಟ್ರಿಗೆ ಬ್ಲಡ್ ಹಾಕೋಕ್ಕೆ ಉಪಯೋಗ ಆಗುತ್ತೆ. ಹಂಗಾಗಿ ಸೊ ಬ್ಲಡ್ ಗ್ರೂಪಿಂದ ಕೊಟ್ಟಿದ್ದಾರೆ. ಅದಾದಮೇಲೆ ಆಕ್ಸೋರಿನ ಬ್ರ್ಯಾಂಡ್ ಸ್ಟಿಕ್ಕರು. ಇದು ನಿಮಗೆ ರಿಫ್ಲೆಕ್ಟರ್ ಬರುತ್ತೆ, ಹೆಲ್ಮೆಟ್ಟಿಂದನಾದರೂ ಹಚ್ಕೊಳ್ಳಿ, ಎಲ್ಲಾದರೂ ಹಚ್ಕೊಳ್ರಿ, ಒಟ್ಟು ರಿಫ್ಲೆಕ್ಟರ್ ಇದು. ಇದು ಸಣ್ಣದು ಸ್ಪಾಯ್ಲರ್ ಅನಿಸುತ್ತೆ ಮೋಸ್ಟ್ಲಿ, ಅದೇನಾ.
ಎಲ್ಲಿ ಇದು ಓಕೆ, ಇಲ್ಲಿ ಸ್ಪಾಯ್ಲರ್ ತೆಗೆದ್ರೆ ವೆಂಟ್ಸ್ ಇರುತ್ತೆ, ಅದಕ್ಕೆ ಇದು ಸಣ್ಣ ಸ್ಪಾಯ್ಲರ್ ಇದು. ಸೊ ಇಷ್ಟು ಬಂದುಬಿಟ್ಟು ಇದು, ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಈ ಹೆಲ್ಮೆಟ್ಟು ನಿಮಗೆ ಡಬಲ್ ವೈಸರ್ ಬರುತ್ತೆ. ಸೊ ಒಳಗಡೆ ಟಿಂಟೆಡ್ ವೈಸರ್ ಇದೆ, ಅದ್ರ ಮೇಲ್ಗಡೆ ಕ್ಲಿಯರ್ ವೈಸರು ವಿತ್ ಆ್ಯಂಟಿಫಾಗ್ ಇದೆ. ಇಲ್ಲಿ ಆ್ಯಂಟಿಫಾಗ್ ಎಷ್ಟಿದೆ ಇದು, ಇದರಲ್ಲಿ ಕೊಟ್ಟಿರ್ತಾರೆ ಪಿನ್ ಲಾಕ್ 30. ಸೊ ಆ್ಯಂಟಿಫಾಗ್ ಇದೆ, ವಿತ್ ಆ್ಯಂಟಿಫಾಗ್. ನಿಮಗೆ ಎಕ್ಸ್ಟ್ರಾ ಆ್ಯಂಟಿಫಾಗ್ ಹಾಕ್ಸೋದೇನು ರೆಡಿ ಇರಲ್ಲ. ಪಿನ್ ಲಾಕ್ 30 ಕೊಟ್ಟಿರ್ತಾರೆ. ಇಲ್ಲಿ ಪಿನ್ಸ್ ಇರುತ್ತೆ 2 ಸೈಡು. ಸೊ ಅದರೊಳಗಡೆ ಲಾಕ್ ಆಗಿರುತ್ತೆ ಅದು ಆ್ಯಂಟಿಫಾಗ್, ಓಕೆನಾ. ಸೊ ಸೈಜು ಎಮ್ಮು, ಫಿಟ್ ಹೆಂಗಾಗುತ್ತೆ ನೋಡ್ಬಿಡೋಣ ತಡ್ರಿ. ಸೊ ಕರೆಕ್ಟಾಗಿ ಫಿಟ್ ಆಗ್ತಿದೆ, ಮಿಸ್ಗಾಡ್ತಿಲ್ಲ. ಆಮೇಲೆ ಇಲ್ಲಿ ಸೊ ಮತ್ತೆ ಇದರಲ್ಲಿ ಏನೇನು ಸರ್ಟಿಫಿಕೇಷನ್ ಬರುತ್ತೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಕೊಟ್ಟಿರ್ಬೋದು. ಡಾಟ್ ಸರ್ಟಿಫಿಕೇಷನ್ ಬರುತ್ತೆ, ಆಮೇಲೆ EC ಸರ್ಟಿಫಿಕೇಷನ್ ಬರುತ್ತೆ. ಆಮೇಲೆ ಇದು ಬಂದುಬಿಟ್ಟು ವೆಯ್ಟ್ ಎಷ್ಟಿದೆ ಅಂದರೆ 1600 ಗ್ರಾಮು, 1.5 kg ಇದೆ ಗುರು ಹೆಲ್ಮೆಟು ಸೀದಾ. ಆಮೇಲೆ ಡಬಲ್ ಡೀರಿಂಗ್ ಬರುತ್ತೆ. ಸೊ ನಾನು SMK ನೋಡಿದೆ. SMKದೇನು ಅಂದರೆ ನನ್ನ ಫ್ರೆಂಡ್ ಹತ್ರ ಇದೆ ಆ್ಯಕ್ಚುಲಿ. SMKದಲ್ಲಿ ಟೈಫೋನೋ ಯಾವುದೋ ಒಂದು ಸೀರೀಸ್ ಬರುತ್ತೆ. ಸೊ ಅದು ಒಳ್ಳೆ ಲುಕ್ ಚೆನ್ನಾಗಿತ್ತು, ಶಾರ್ಪಾಗಿ. ಅದನ್ನು ತರ್ಸೋಣ ಅಂತ ನೋಡಿದೆ. ಆ್ಯಕ್ಚುಲಿ ಅದೇ ಪ್ಲ್ಯಾನ್ ಇದ್ದಿತ್ತು, ಬಟ್ ವೇರ್ ಮಾಡಿ ನೋಡಿದೆ, ಅದು ನನಗಷ್ಟು ಕಂಫರ್ಟ್ ಫೀಲ್ ಅನಿಸ್ಲಿಲ್ಲ. ಯಾವ ಥರ ಫೀಲ್ ಅನ್ನಿಸ್ತು ಅಂದರೆ, ವೇಗದು ಹೆಲ್ಮೆಟ್ ಹಾಕಿದಾಗ ಅದು ಏನು ಪ್ಯಾಡಿಂಗ್ ಕೂರುತ್ತಲ್ಲ, ಸೊ ಆ ಫೀಲ್ ಬಂತು ನನಗೆ. ಸೊ ಇದು ನನ್ನ ಹ್ಯಾಗ್ಸರ್ ಯೂಸ್ ಮಾಡಿ ಸೊ ಅದಕ್ಕೆ ಶಿಫ್ಟ್ ಆದರೆ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತು. ಪ್ಯಾಡಿಂಗ್ ಏನಪ್ಪ ಹಿಂಗೈತೆ ಅಂತ. ಸೊ ಹಂಗಾಗಿ ಮತ್ತೆ ಹ್ಯಾಗ್ಸರಲ್ಲೇ ಪ್ಲೇನ್ ಬ್ಲ್ಯಾಕ್ ಇತ್ತಲ್ಲ, ಸೊ ಬ್ಲ್ಯಾಕ್ ಬೇಕು ಅಂತಲೇ ಬ್ಲ್ಯಾಕ್ ತರಿಸಿರೋದು. ಇದರಲ್ಲಿ ಇನ್ನೊಂದೇನು ಅಂದರೆ ನಿಮಗೆ ಡಬಲ್ ಡೀರಿಂಗ್ ಬರುತ್ತೆ. SMKಲ್ಲಿ ನಿಮಗೆ ಡಬಲ್ ಡೀರಿಂಗ್ ಸಿಗೋದು ತುಂಬ ಕಡಿಮೆ. ಸೊ ಡಬಲ್ ಡೀರಿಂಗ್ ಇತ್ತು ಅಂದರೆ ನಿಮಗೆ ಟ್ರ್ಯಾಕಿಗೆ ಕೂಡ ಅಲೋ ಮಾಡ್ತಾರೆ ಹೆಲ್ಮೆಟು. ನಾರ್ಮಲ್ ಸ್ಟ್ರ್ಯಾಪ್ ಲಾಕ್ ಇತ್ತು, ಸ್ಪ್ರಿಂಗ್ ಲಾಕ್ ಬರುತ್ತಲ್ಲ, ಅದು ಸುಮ್ಮನೆ ಹಿಂಗೆ ಬಕಲ್ ಹಾಕೋದು ತೆಗಿಯೋದು. ಸೊ ಅದು ನಿಮಗೆ ಟ್ರ್ಯಾಕಿಗೆ ಅಲೋ ಮಾಡಲ್ಲ. ಇದಾದರೆ ಡಬಲ್ ಡೀರಿಂಗು ಸೇಫ್ಟಿ ಪರ್ಪಸ್ ಆಗಿ ಅಲೋ ಮಾಡ್ತಾರೆ ನಿಮಗೆ ಟ್ರ್ಯಾಕಿಗೆ. ಆಮೇಲೆ ಪ್ಯಾಡಿಂಗ್ ಎಲ್ಲ ರಿಮೂವೇಬಲ್ಲು, ನೀವು ತೆಗೆದು ವಾಶ್ ಮಾಡ್ಕೋಬೋದು. ಆಮೇಲೆ ಇದು ಚಿನ್ ಗಾರ್ಡ್ ಬಂದಿದೆ, ಸೊ ವಿಂಡ್ ಹೊಡೆಯಲ್ಲ. ಅಷ್ಟು ವಿಂಡ್ ನಾಯ್ಸ್ ಮಾತ್ರ ಕೇಳೋಕ್ಕೆ ಹೋಗ್ಬಿಟ್ರೆ, ಒಳಗಡೆ ವಿಂಡ್ ಬರೋದೇ ಇಲ್ಲ ಇದರಲ್ಲಿ ಆ್ಯಕ್ಚುಲಿ. ಅದು ನಾನು ಇಲ್ಲಿ ಕಟ್ ಮಾಡಿರ್ತೀನಿ, ಹಂಗಾಗಿ ಅದರಲ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಬರುತ್ತೆ. ಯಾಕೆಂದರೆ ಅದೇನೋ ಮೌಂಟ್ ಹಾಕಕ್ಕೆ ಹೋಗಿ ಎಲ್ಲ ಜಾತ್ರೆ ಏನೇನೋ ಮಾಡ್ಕೊಂಡಿದ್ದೆ ಆವಾಗ. ಹಂಗಾಗಿ ನಿಮಗೆ ಇನ್ನೊಂದೇನು ಅಂದರೆ, ಇದು ವೈಸರ್ ಬೇಕು ಅಂತಂದರೆ 1800 ರೂಪಾಯಿ ವಿತ್ ಆ್ಯಂಟಿಫಾಗು. ಇಲ್ಲ ನಾರ್ಮಲ್ ವೈಸರ್ ತೊಗೊತೀನಿ ಅಂದರೆ 800 to 900 ಏನೋ ಬರೀ ವಿತೌಟ್ ಆ್ಯಂಟಿಫಾಗ್ ಬೀಳುತ್ತೆ. ಸೊ ಮೇಲ್ಗಡೆ ಏನಾದರೂ ಸ್ಕ್ರಾಚ್ ಆಯ್ತು ಅಂದರೆ ನೀವು ಹಳೆ ಆ್ಯಂಟಿಫಾಗೇ ಯೂಸ್ ಮಾಡ್ಬೋದು. ಸೊ ಬೆಟರ್ ಎರಡೂ ಚೇಂಜ್ ಮಾಡಿಸಿದ್ರೆ, ಯಾಕಂದರೆ ತೆಗೆದು ಹಾಕಿದಾಗ ಅದು ಒಳಗಡೆ ಧೂಳು ಕೂರ್ತು ಅಂದರೆ ಮತ್ತೆ ಸ್ಕ್ರಾಚಸ್ ಆಗುತ್ತೆ, ವಿಸಿಬಿಲಿಟಿ ಕ್ಲಿಯರಾಗಿರಲ್ಲ. ಇದನ್ನು ಮಾತ್ರ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಚೂರು ಸ್ಕ್ರಾಚ್ ಆಯ್ತು ಅಂದರೆ ಎದ್ದೆದ್ದು ಕಾಣುತ್ತೆ, ಅದ್ರ ಥರ ಅಲ್ಲ. ಸೊ ಇಷ್ಟು ಬಂದುಬಿಟ್ಟು ಹೆಲ್ಮೆಟಿಂದು. ಈ ಸಿಂಬಲ್ ಮಾತ್ರ ಮಸ್ತ್ ಕಾಣುತ್ತೆ ಆಕ್ಸೋರಿಂದು, ಪ್ಲೇನ್ ಬ್ಲ್ಯಾಕ್ ಹೆಲ್ಮೆಟ್ ಮಾತ್ರ. ಅಂದರೆ ಈ ಸ್ಪಾಯ್ಲರ್ ಇದೆಲ್ಲ, ಸೊ ಈ ಲುಕ್ಕು ಅಲ್ಟಿಮೇಟಾಗಿದೆ. ಇದು ಶಾರ್ಪ್ ಕೊಟ್ಟಿರೋದ್ರಿಂದ ಮಸ್ತಿದೆ, ಹೆಂಗೆ ಕಾಣುತ್ತೆ ನೋಡಿ. ಸೊ ಇಷ್ಟು ಬಂದುಬಿಟ್ಟು ಹೆಲ್ಮೆಟ್ ಬಗ್ಗೆ. ಇಷ್ಟೇ ಸ್ಪೆಸಿಫಿಕೇಷನ್, ಮತ್ತೇನು ತೀರಾ ಏನಿಲ್ಲ. ಆಮೇಲೆ ಕಾಸ್ಟ್ ಬಂದುಬಿಟ್ಟು ಇದು ನಿಮಗೆ ಆನ್ಲೈನಲ್ಲಿ 4594 ಏನೋ ಇದೆ, 4594. ಸೊ ಇದರಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ, ಒಂದು ಡಲ್ ಬ್ಲ್ಯಾಕು, ಇನ್ನೊಂದು ಗ್ಲಾಸಿ ಬ್ಲ್ಯಾಕು. ಸೊ ಗ್ಲಾಸಿ ಬ್ಲ್ಯಾಕ್ ತೊಗೊಂಡ್ರೆ ಬೆಟರು. ಸೊ ನಿಮ್ಮ ಕಂಫರ್ಟೇಬಲ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಕಲರ್ ತೊಗೊಳ್ಳಿ. ಬಟ್ ಗ್ಲಾಸಿ ಬ್ಲ್ಯಾಕು ಸಖತ್ತಾಗಿ ಕಾಣುತ್ತೆ ಹೆಲ್ಮೆಟ್. ಆಮೇಲೆ ISI ಸರ್ಟಿಫಿಕೇಷನ್ ಕೂಡ ಇದೆ ಇದರಲ್ಲಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಕೂಡ ಬರುತ್ತೆ. ಸೊ ಫಿಂಗರ್ ಪ್ರಿಂಟ್ ಎಲ್ಲ ಹಂಗೆ ಕಾಣುತ್ತೆ ಬರೋ ಇದರಲ್ಲಿ. ಹೊಸ ಹೆಲ್ಮೆಟ್ ಅಲ್ಲ, ಸ್ವಲ್ಪ ಹಂಗೆ ಯೂಸ್ ಮಾಡ್ತಾ ಬಿಡು ಹೋದ್ರೆ ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.